ಕಿಂಗ್ಸ್ ಅವರ ಫಿಶ್ ಫ್ರೈ ಮಸಾಲ ಈ ಪೌಡರ್ನ ಯೂಸ್ ಮಾಡಿಕೊಂಡು ಫಿಶ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಫ್ರೈನ ಹೇಗೆ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆದಂಥ ರೆಸಿಪಿ ನೋಡಿ. ಇದು ಸೌಂದಾಳೆ ಮೀನು ಅಂತ ಹೇಳ್ತಾರೆ. ಇದನ್ನು ನಾನು ತಂದು ಕ್ಲೀನಾಗಿ ಕಟ್ ಮಾಡಿ ಈ ಥರ ನೋಡಿ, ಈ ಥರ ಕಟ್ ಮಾಡಿಕೊಂಡು ಇಟ್ಟಿದ್ದೀನಿ. ಇದು 2 ಥರ ಮೀನು ತಂದಿದ್ದೆ. ಇದರಲ್ಲಿ ಕಾಂಡೆ ಮೀನಿದೆ, ಒಂದು ಸಾರಿಗೆ. ಕಾಂಡೆ ಮೀನಿನ ಸಾರಿನ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಅದು ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ಇದು ಸೌಂದಾಳೆ ಮೀನು. ಸೊ 2 ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಕ್ಲೀನ್ ಆದ ನಂತರ ಈ ಥರ ಕಟ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಫಿಲ್ ಆಗುತ್ತೆ ಇದರಲ್ಲಿ. ಸೊ ಸಿಂಪಲ್ ಆದಂಥ ರೆಸಿಪಿ, ಬ್ಯಾಚುಲರ್ಸ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ಇದು ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಕಿಂಗ್ಸ್ ಅವರ ಫಿಶ್ ಫ್ರೈ ಮಸಾಲ ಪೌಡರು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಫಸ್ಟಿಗೆ ಬೆಳ್ಳುಳ್ಳಿ, ಹಸಿ ಶುಂಠಿನ ಚೆನ್ನಾಗಿ ಮಿಕ್ಸಿ ಜಾರ್ನಲ್ಲಿ ನೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಸ್ಪೂನಷ್ಟು. ಈ ಪೌಡರ್ಗೆ ಅಷ್ಟೇ ಸಾಕಾಗುತ್ತೆ. ಇವಾಗ ನೋಡಿ, ಇದು ಕಿಂಗ್ಸ್ ಅವರದು ಫಿಶ್ ಫ್ರೈ ಮಸಾಲನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪು, ಹುಳಿ, ಖಾರ ಇರುತ್ತೆ, ಆದರೂ ಒಂದು ಸ್ವಲ್ಪ ಖಡಕ್ಕಾಗಿ ಮಾಡ್ಕೊಳ್ಳಿಕ್ಕೆ ಮತ್ತೆ ನಾನು ಇದರಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ಹದಕ್ಕೆ ಪೇಸ್ಟ್ ಥರ ಮಾಡ್ಕೊಳ್ಳಿ. ತುಂಬ ನೀರಾಗೂ ಆಗಬಾರ್ದು, ತುಂಬ ಗಟ್ಟಿ ಕೂಡ ಆಗಬಾರ್ದು. ಈಗ ಈ ಥರ ಮಸಾಲೆನೆಲ್ಲ ಫಿಶ್ಗೆ ಚೆನ್ನಾಗಿ ಹಚ್ಚಿ ಇಡಬೇಕು. ಜಾಸ್ತಿ ಹೊತ್ತು, ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಇದೇನು ನಾನು ಫ್ರಿಜ್ನಲ್ಲಿ ಆ ಥರ ಎಲ್ಲ ಇಡ್ತಾ ಇಲ್ಲ, ಆಚೆ ಕಡೆಯೇ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಜಾಸ್ತಿ ಮಸಾಲೆ ಹಚ್ಚಿದ್ರೂ ಚೆನ್ನಾಗಿರೋದಿಲ್ಲ. ಸೊ ಮೀಡಿಯಮ್ ಆಗಿ ಲೈಟಾಗಿ ಚೆನ್ನಾಗಿ ಫಿಶ್ ಫ್ರೈ ಮಸಾಲಾನ ಹಚ್ಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಹಚ್ಚಿದಾಗಿದೆ, ಆದಷ್ಟು ಪೌಡರು ಮಿಕ್ಕಿದೆ ಮಸಾಲೆ. ಈಗ ನೋಡಿ, ರವೆ ತೊಗೊಂಡಿದ್ದೀನಿ. ರವೆಗೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದೊಂಥರ ಕೋಟಿಂಗ್ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಖಾರವಾಗಿ. ಯಾವಾಗಲೂ ಫಿಶ್ ಫ್ರೈ ಎಲ್ಲ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಈಗ ತವಾ ಫ್ರೈ ಮಾಡ್ತಾಯಿದ್ದೀನಿ, ತವಾ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟಿಗೆ ಈ ಥರ ಚೆನ್ನಾಗಿ ರವೆನಲ್ಲಿ ಮೀನನ್ನು ಹತ್ಕೊಳ್ಬೇಕು, ಫುಲ್ಲಾಗಿ ಕೋಟಿಂಗ್ ಬರೋ ಥರ. ಅಷ್ಟು ಬಂದಾದ ನಂತರ ಕಾವಲಿ ಚೆನ್ನಾಗಿ ಬಿಸಿ ಆದ ನಂತರ ಈ ಥರ ಕೋಟಿಂಗ್ ಮಾಡಿಕೊಂಡು ಕಾವಲಿ ಮೇಲೆ ಹಾಕ್ಕೊಳ್ಳಿ. ನಂತರ ಕೊಬ್ಬರಿ ಎಣ್ಣೆಯಿಂದ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಯಾವ ಕುಕ್ಕಿಂಗ್ ಆಯಿಲ್ ಇರುತ್ತೋ ಆ ಕುಕ್ಕಿಂಗ್ ಆಯಿಲೇ ತೊಗೊಳ್ಳಿ. ಜಾಸ್ತಿ ಕೊಬ್ಬರಿ ಎಣ್ಣೆಯಿಂದ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ನೋಡಿ, ಇವಾಗ ಒಂದು ಸೈಡು ಸ್ವಲ್ಪ ಬೇಯಿಸ್ಕೊಳ್ಳಿ. ನಂತರ ಇದನ್ನು ತಿರುಗಿ ಹಾಕಬೇಕು. ಜಾಸ್ತಿ ಸೀದೋಗುವಷ್ಟು ಬೇಯಿಸ್ಕೊಳ್ಬಾರ್ದು, ಟೇಸ್ಟ್ ಇರೋದಿಲ್ಲ, ಮಸಾಲ ಟೇಸ್ಟ್ ಎಲ್ಲ ಹೊಟ್ಟೋಗುತ್ತೆ. ನೋಡಿ, ಇವಾಗ ಕಂದು ಬಣ್ಣ ಬಂದಿದೆ, ಒಂದು 10 ನಿಮಿಷ ಬಿಟ್ಟಿದೆ. ಸೊ ಈ ಕಂದು ಬಣ್ಣ ಬರೋವರೆಗೂ ಬಿಡಬೇಕು. ಈಗ ನೋಡಿ, ಎಲ್ಲ ಚೆನ್ನಾಗಿ ಈ ಥರ ಉಲ್ಟಾ ಮಾಡಿಕೊಂಡು ಇನ್ನೂ ಒಂದು ಉಲ್ಟಾ ಸೈಡಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉರಿ ಯಾವತ್ತೂ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ, ಜಾಸ್ತಿ ದೊಡ್ಡ ಉರಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ. ಮತ್ತು ಇದು 4 ಸೈಡ್ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಚೆನ್ನಾಗಿ ಅದು ಬೆಂದಿರಲ್ಲ ಒಳಗಡೆಯಿಂದ. ನೋಡಿ, ಈ ಸೈಡಿಗೆ ಹಾಕ್ಕೊಂಡು ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೋತಾನೆ ಈ ಥರ ಫ್ರೈ ಮಾಡ್ಕೊಳ್ತಾ ಇರಬೇಕು. ತುಂಬ ದೊಡ್ಡ ಒಲೆ ಉರಿ ಮಾಡಿದ್ರೆ ಅದು ಸುಮ್ಮನೆ ಮಸಾಲೆ ಎಲ್ಲ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ನೋಡಿದ್ರಲ್ಲ, ತುಂಬ ಈಸಿಯಾದಂಥ ರೆಸಿಪಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ನೋಡಿ, ಇದಕ್ಕೆ ನಾನೊಂದು ರಸಮ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿ. ಥ್ಯಾಂಕ್ ಯು.